ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾವು ಇವತ್ತು ಅಕ್ಕಿ ಹಪ್ಪಳನ ಮಾಡ್ತಾ ಇದ್ದೀವಿ. ಮದುವೆ ಇರುವ ಕಾರಣ ಅಕ್ಕಿ ಹಪ್ಪಳ ಮಾಡ್ಕೊಳ್ಳೋದು ಶಾಸ್ತ್ರ ಸಂಪ್ರದಾಯ. ಸೊ ಅದಕ್ಕೆ ನಾವು ಅಕ್ಕಿ ಹಪ್ಪಳ ಮಾಡ್ಕೊಳ್ಳೋದ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮಂಗೆ ಬರೋದಕ್ಕೆ ಹೇಳಿದ್ವಿ. ಈ ರೀತಿ ಅಕ್ಕಿ ಹಪ್ಪಳ ಮಾಡೋದ ಬನ್ನಿ ದೊಡ್ಡಮ್ಮ ಅಂತ. ಸೊ ನಮ್ಮ ದೊಡ್ಡಮ್ಮ ಬಂದು ಅಕ್ಕಿ ಹಿಟ್ಟೆಲ್ಲನೂ ಮಾಡ್ತಾಯಿದೆ. ನೀವೇ ನೋಡ್ತಿರ್ಬೋದು ಹಪ್ಪಳ ಮಾಡೋದಕ್ಕೆ. ಇದನ್ನು ಹಿಂದೆ ದಿನವೇ ಬಿಡಿಸಿದ್ವಿ. ಬಂದು ಹಿಂದಿನ ದಿನವೇ ಎಲ್ಲ ಹೀಗೆ ಇಷ್ಟಿಷ್ಟು ಹಾಕಿ ಅಂದ್ಬಿಟ್ಟು ಎಲ್ಲ ಹೇಳ್ಕೊಟ್ಬಿಟ್ಟು ಅಕ್ಕಿ ಬಿಡಿಸಿ ಅಂದ್ಬಿಟ್ಟು ಹೇಳ್ಕೊಟ್ಬಿಟ್ಟು ಹೋಗಿತ್ತು. ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು 6 o'clock ಅಷ್ಟರಲ್ಲೇ ಬೇಗ ಬಂದು ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಹಿಟ್ಟನ್ನು ಮಾಡ್ತಾಯಿದ್ದೆ ಅಕ್ಕಿ ಹಪ್ಪಳ ಮಾಡೋದಕ್ಕೆ. ನೀವೇ ನೋಡ್ತಿರ್ಬೋದು. ನಾವು ಮನೆ ಒಳಗಡೆ ಮಾಡ್ತಿಲ್ಲ, ಮನೆ ಹೊರಗಡೆನೇ. ಇವಾಗ ಬಿಸಿಲು ಟೈಮ್ ಇರುವ ಕಾರಣ ಸೌದೆ ಕೂಡ ಇತ್ತಲ್ವ, ಸೌದೆಲೇ ಮಾಡ್ಕೊಬಿಡೋದ ಹೊರಗಡೆ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಇದರಲ್ಲೇ ಮಾಡೋದ ಅಂದ್ಬಿಟ್ಟು ಅಲ್ಲೇ ಸೌದೆ ಎಲ್ಲ ಇತ್ತು, ಅದರಲ್ಲೇ ಒಲೆಲೇ ಮಾಡೋದ ಅಂದ್ಬಿಟ್ಟು ಹಿಟ್ಟನ್ನೆಲ್ಲನೂ ಒಲೆಲೇ ಮಾಡಿತು. ಯಾವುದೇ ರೀತಿ ಗ್ಯಾಸಲ್ಲಿ ಮಾಡೋಕ್ಕೆ ಹೋಗಲಿಲ್ಲ, ಇದರಲ್ಲೇ ಬೇಗ ಆಗ್ಬಿಡುತ್ತೆ ಮಾಡೋದ ಅಂತ. ಇವಾಗ ಎಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಮ್ಮ ದೊಡ್ಡಮ್ಮ ಅಕ್ಕಿ ಹಪ್ಪಳದ ಹಿಟ್ಟನ್ನು ಚೆನ್ನಾಗಿ ಮಿದ್ದಿಸ್ತಿದೆ. ನೀವು ನೋಡ್ತಿರ್ಬೋದು. ಹಿಟ್ಟೆಲ್ಲ ಚೆನ್ನಾಗಿ ಮಿದ್ದಿಸಿದ್ಮೇಲೆ ನಾನು ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮಂದಿರು ಎಲ್ಲ ಸೇರಿ ಈ ರೀತಿ ಅಕ್ಕಿ ಹಪ್ಪಳನ ಮಾಡ್ಕೊಂಡ್ವಿ. ನಾವು ಬೆಳಿಗ್ಗೆ ನಮ್ಮ ದೊಡ್ಡಮ್ಮ 6 ಗಂಟೆ ಅಷ್ಟರಲ್ಲೇ ಬಂದಿತ್ತು. ನಾವು ಈ ರೀತಿ ಅಕ್ಕಿ ಹಪ್ಪಳ ಮತ್ತು ಸಂಡಿಗೆ ಒಂದು 10 o'clock ಅಷ್ಟರಲ್ಲೆಲ್ಲ ಮುಗೀತು ಅಂತಲೇ ಹೇಳ್ಬೋದು. ಹಾಗೆ ಎಂಗೇಜ್ಮೆಂಟ್ ಇರುವ ಕಾರಣ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಬಳೆ ಮತ್ತು ಸರ ಆ ರೀತಿ ಏನಾದರೂ ತೊಗೋಬೇಕಿತ್ತು. ತಗೊಳ್ಳೋದ ಅಂದ್ಬಿಟ್ಟು ಸಿಟಿಗೆ ಬಂದಿದ್ವಿ. ಅಲ್ಲಿ ಒಂದು ಬೈತಲ ಬಟ್ಟು ಮತ್ತು ಒಂದು 2 ಬ್ಯಾಂಗಲು ಮತ್ತು ಒಂದು ಚಿಕ್ಕದಾಗಿ ಒಂದು ನೆಕ್ಲೆಸ್ ಬರುತ್ತೆ ಮುತ್ತಿನ ಜೊತೆಗೆ ಸೇರಿದ್ದು, ಅದನ್ನು ತೊಗೊಂಡ್ವಿ. ಹಾಗೆ ಸ್ವಲ್ಪ ನಮ್ಮ ಅಕ್ಕ ಫೌಂಡೇಶನ್ ತೊಗೋಬೇಕು ನನ್ನ ಸ್ಕಿನ್ಗೆ ಸೂಟ್ ಆಗೋದು ಅಂತ ನೋಡ್ದೆ ಬಾ ಅಂತ ಇಲ್ಲಿಗೆ ಕರ್ಕೊಬಂದಿದ್ಲು. ಅಂದರೆ ಮೈಸೂರಲ್ಲೇ, ಮೈಸೂರು CBS ಹತ್ರನೇ ಇರುತ್ತೆ ಈ ಶಾಪು. ಇಲ್ಲಿಗೆ ಕರ್ಕೊಂಬಂದಿದ್ಲು. ಇಲ್ಲಿ ಬಾ ನೋಡೋದ, ನನ್ನ ಸ್ಕಿನ್ಗೆ ಸೂಟ್ ಆಗೋ ಒಂದು ಫೌಂಡೇಶನ್ ತೊಗೋಬೇಕು ಲಾಂಗ್ ಲಾಸ್ಟಿಂಗ್ ಇರೋದು ಅಂತ. ಅವರು ಕೂಡ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಐಶಾ ದೀದಿ ಏನು ಹಾಕಿರೋದು? ಐಶಾ ನೀವು ಹೇಳ್ತಿಲ್ಲ ಹಾಕಿದ್ದೀರಾ? ಮಿರರ್ ಕೊಡಿ ಒಂಚೂರು. ಸರ್ ಆಸಿರೋರು ಹಾಕಿರೋದು ಅದು ಸರ್ 152. ಮಾಯಿಶ್ಚರೈಸರ್ ಕ್ರೀಮ್ ಎರಡು ಜೊತೆಗೆ ಇರುತ್ತೆ. ನೀವು ಫೇಸ್ ವಾಶ್ ಮಾಡಿದ ತಕ್ಷಣ ಮಾಯಿಶ್ಚರೈಸರ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಇದನ್ನು ಸ್ಕಿನ್ನ ಡ್ರೈ ಆಗೋಕ್ಕೆ ಕೊಡಲ್ಲ. ಬೇಗ ನ್ಯಾಚುರಲ್ ನಾರ್ಮಲ್ ಅನ್ಸುತ್ತೆ. ನಾನು ಏನು ಜಾಸ್ತಿ ಫೇಸ್ ವಾಶ್ ಮಾಡಿದಾಗ ಸ್ಕಿನ್ ಡ್ರೈ ಅನ್ಸುತ್ತಾ, ಟೈಟ್ ಆಗೋದು ಆ ಥರ ಏನಾದರೂ ಡ್ರೈ ಅನ್ಸುತ್ತೆ. ಬಟ್ ಆಯಿಲ್ ಆ ಥರ ಸ್ಕಿನ್ ಡ್ರೈ ಆಗೋ ಥರ ಏನಿಲ್ಲ. ರೆಗ್ಯುಲರ್ ಕೊಡ್ತಾ ಇದ್ದಿದ್ದು ಅವ್ರು ಅದಕ್ಕೆ ನೋಡ್ಬಿಟ್ಟು ಅವರೇ ಸ್ವೆಟ್ ಅಂತ ಅಲ್ಲ, ಇಲ್ಲೆಲ್ಲ ನನಗೆ ಆಗಿದೆಯಲ್ಲ, ಬಂದು ಎಷ್ಟು ದಿನ ಆಯ್ತು ಕಾಣಿಸ್ತಿದೆಯಲ್ಲ ಆ ಥರ 2 months ಡ್ರೈ ಆದರೆ ಫೇಸ್ ವಾಶ್ ಮಾಡಿದ ತಕ್ಷಣ ಸ್ಕಿನ್ ಟೈಟ್ ಒಂಥರ ಕಂಪ್ಲೀಟ್ ಆಗುತ್ತೆ. ಅದೇ ಡ್ರೈ ನಾರ್ಮಲ್ ಕಾಂಬಿನೇಷನ್ ನೀವು ಶಾಪಿಂಗ್ ಹಾಕೋಬೇಕು. ಫೌಂಡೇಶನ್ ಅದಕ್ಕೆ ಹೇಳಿ ಏನಂತ. ನಾನು ಪ್ರೈಮರ್ ಹಾಕ್ಬೇಕು ಅಂತ ಅದು ಮತ್ತೆ ಶಾಪಿಂಗ್ ಅದು ಜಾಸ್ತಿ ಕ್ಲಾಸಿಕ್ ಕಾಣಿಸೋದು. ಸಪ್ರೇಟು ಹೈಲೈಟರು ಎಲ್ಲ ತೊಗೋಬೇಕಾಗುತ್ತೆ. ಯಾಕೆ ಕೇಳಿದ್ದು ಅದರಲ್ಲಿ ನಿಮಗೆ ನಿಮ್ಮ ಸ್ಕಿನ್ ಟೋನ್ಗೆ ಆಗೋ ಥರ, ಯಾಕಂದರೆ ಅಲ್ಲಿ 5-6 ಶೇಡ್ ಬರುತ್ತೆ. ಶೇಡ್ಸ್ಗಳು ನಿಮ್ಮ ಶೇಡ್ಗೆ ಯೂಸ್ ಆಗೋ ಥರ. ಯಾಕಂದರೆ ಹೇರ್ಸ್ ಇರುತ್ತೆ ಗೊತ್ತಾ, ನೀವು ಮೇಕಪ್ ಮಾಡಿದಾಗ ಹೇರ್ಸ್ನ ತೆಗೆಸ್ಕೊಡಿ. ಯಾಕಂದರೆ ಅಲ್ಲಲ್ಲಿ ಪ್ಯಾಚಸ್ ಕೊಡ್ತೀವಿ ಮತ್ತು ಬೇಗ ಅಂತ. ಯಾಕಂದ್ರೆ ಇದು ಗ್ಲಾಸಿ. ಇದ್ರ ಮೇಲೆ ನೀವು ಪೌಡರ್ ಹಾಕೋಬೇಕು. ಪೌಡರ್ ಹಾಕ್ಬಿಟ್ಟು ಅದ್ರ ಮೇಲೆ ಹೈಲೈಟರ್ ಯೂಸ್ ಮಾಡಬೇಕು. ನೀವು ಹಿಂಗೆಲ್ಲ ಮುಟ್ಟಿದ್ರೆ ಕೈಗೆ ಬಂದ್ಬಿಡುತ್ತೆ. ಆ ಥರ ಹಾಕೋಬೇಕು. ಪೌಡರ್ ಹಾಕ್ಕೊಳ್ದೇನೆ ಬರೀ ರೊಟ್ಟಿ ಹಾಕೋಬೇಕು. ಬಟ್ ಪೌಡರ್ ಯೂಸ್ ಮಾಡಿದಾಗ ಅದು ಸ್ವೆಟ್ ಕಂಟ್ರೋಲ್ ಮಾಡುತ್ತೆ. ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಿಮ್ಗೆ ನ್ಯಾಚುರಲ್ ಬೇಕಾ ಫೇರ್ ಬೇಕಾ? ಫೇರ್ ಬೇಕಾ ನ್ಯಾಚುರಲ್? ನ್ಯಾಚುರಲ್ ಇಲ್ಲ ಸ್ವಲ್ಪ ಬ್ರೈಟಾಗಿ ಫೇರ್ ಆಗಬೇಕಂತ. ಫೇರ್ ಆಗಿರಬೇಕು. ಏನು ಬೇಕಿತ್ತು? ಜಂಪ್ ಐತೆ. ಎಕ್ಸ್ಟ್ರೀಮ್ ಪೌಡ್ರು ಇದು ಕಂಪ್ಲೀಟ್ ಮ್ಯಾಟ್ ಲುಕ್ ಕೊಡುತ್ತೆ. ಸ್ವೆಟ್ ಕಂಟ್ರೋಲ್ ಮಾಡುತ್ತೆ. ಮತ್ತು ಡೇ ಸ್ಟೇ ಇರುತ್ತೆ.
ಈ ಸ್ಟ್ರೋಕ್ ಕ್ರೀಮ್ ಹಾಕೊಂಡ್ರೆ ನಿಮ್ಗೆ ಅಷ್ಟೊಂದೇನು ಇದು ಕಾಣಿಸಲ್ಲ. ಪೌಡರ್ ಹಾಕ್ಬಿಡ್ತೀವಲ್ಲ ಅಷ್ಟು ಕಾಣಿಸಲ್ಲ. ನೀವು ಅದರಲ್ಲಿ ಸ್ಟ್ರೋವಿಂಗ್ ಕ್ರೀಮ್ ಎಚ್ ಪಿದು ಇಲ್ಲಿ ತಗೊತಿದ್ದೀರಲ್ಲ ಪ್ರೈಮರು ಹೈಲೈಟರ್ ತಗೊಂಡು ನೀವು ಅದು ಹಾಕೊಂಡು ಬರೀ ಡೈರೆಕ್ಟ್ ಆಗಿ ಒಂದೇ ಅಪ್ಲೈ ಮಾಡಿ ಸ್ಟ್ರೋವಿಂಗಲ್ಲಿ ಅಷ್ಟೊಂದೇನು ಫಿನಿಶಿಂಗ್ ಕಾಣಿಸಲ್ಲ. ಈಗ ಏನಲ್ಲ ಆ ಥರ ಅಷ್ಟು ಪೌಡರ್ ಹಾಕ್ಬಿಟ್ಟು ಈ ಥರ ಮಂಟಾಗುತ್ತೆ. ಅದ್ರ ಬದಲು ಒಂದು ಹೈಲೈಟರ್ ತಗೊಂಡ್ಬಿಟ್ರೆ ನಿಮಗೆ 675 ಆಗ್ಬೋದು. ಅಪ್ಪರ್ ಲಿಪ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಸಾಕು ಮೇಡಮ್. ಅಲ್ಲೇ ಜಾಸ್ತಿ ಬಸ್ಸಿನ ಆಯಿತು. ಆಮೇಲೆ ಹೇಳ್ತಾರೆ ಸ್ಲಿಪ್ಪಲ್ಲಿ ಆಯ್ತಾ. ಫೈನಲಿ ಕಲರ್ ಸೆನ್ಸ್ ಗೋಲ್ಡ್ ಈ ಬ್ರ್ಯಾಂಡ್ನ ಫೌಂಡೇಶನ್, ಪ್ರೈಮರ್ ಆ್ಯಂಡ್ ಕಾಂಪ್ಯಾಕ್ಟ್ ಪೌಡರ್ನ ನಮ್ಮಕ್ಕ ಬಾಯ್ ಮಾಡಿದ್ಲು. ಅಲ್ಲೇ ಸಿಟಿಗೆ ಹೋಗಿದ್ವಲ್ಲ, ಐಬ್ರೋ ಕೂಡ ಮಾಡಿಸೋದಾ ಅಲ್ಲೇ ಅಂದ್ಬಿಟ್ಟು ನಾನು ಐಬ್ರೋ ಕೂಡ ಮಾಡಿಸ್ತಾ ಇದ್ದೀನಿ. ಗೈಸ್, ಈ ರೀತಿ ಐಬ್ರೋ ನಾನು ಜಾಸ್ತಿ ಅಷ್ಟು ಮಾಡ್ಸೋಕೆ ಹೋಗಲ್ಲ. ಇವಾಗ ಎಂಗೇಜ್ಮೆಂಟ್ ಇದೆಯಲ್ಲ, ಸೊ ಮಾಡಿಸೋದ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಎಂಗೇಜ್ಮೆಂಟ್ ಶಾಸ್ತ್ರ ಸಿಂಪಲ್ ಇರುವ ಕಾರಣ ನಾವೇ ಅಡುಗೆ ಮಾಡ್ಕೊಳ್ಳೋದಿತ್ತು. ಸೊ ನೈಟೇ ತರಕಾರಿ ಎಲ್ಲ ಕಟ್ ಮಡಿಕೊಬಿಟ್ರೆ ಮಾರ್ನಿಂಗು ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಬೀದಿ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ತರಕಾರಿನ ಕಟ್ ಮಾಡಿಕೊಡ್ತಾಯಿದ್ರು. ನೀವೇ ನೋಡ್ತಿರ್ಬೋದು, ಇಲ್ಲಿ ನಮ್ಮ ಅಣ್ಣ ಸಹ ಹೆಲ್ಪ್ ಮಾಡ್ತಾಯಿದ್ದ ತರಕಾರಿ ಅದು ಇದು ಕಟ್ ಮಾಡೋದಕ್ಕೆಲ್ಲ. ಹಾಗೆ ನಮ್ಮ ಬೀದಿಯವರು ಸಹ ಬಂದಿದ್ದರು. ಬಂದು ಅವರು ಕೂಡ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ರು. ನೈಟೇ ಈ ರೀತಿ ಕಾಳು ತರಕಾರಿ ಎಲ್ಲ ಕಟ್ ಮಾಡಿಕೊಂಡಿರುವ ಕಾರಣ ಮಾರ್ನಿಂಗ್ ಸ್ವಲ್ಪ ಬೆಟರ್ ಈಸಿ ಆಯಿತು ಅಂತಲೇ ಹೇಳ್ಬೋದು. ಅಷ್ಟೇ ಮಾರ್ನಿಂಗು ಬೇಗ ಎದ್ದು ದೀಪ ಹಚ್ಚಿ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮದಿರೆಲ್ಲ ಬಂದಿದ್ದರು. ನಮ್ಮ ಅಕ್ಕನೂ ಸಹ ಎಲ್ಲ ಬಂದು ಅವರು ಕೂಡ ಅಡುಗೆಗೆಲ್ಲ ಹೆಲ್ಪ್ ಮಾಡಿ ಈ ರೀತಿ ಸಿಂಪಲ್ಲಾಗಿ ನನ್ನ ಎಂಗೇಜ್ಮೆಂಟ್ ಶಾಸ್ತ್ರ ನೆರವೇರಿತು ಅಂತಲೇ ಹೇಳ್ತೀನಿ. ಯುಗಾದಿ ಹಬ್ಬಕ್ಕಿಂತ ಮುಂಚೆ ಮನೆಯಲ್ಲಿ ದೇವ್ರ ಧೂಪ ಹಾಕಿಸ್ತೀವಿ. ಸೊ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಇವಾಗ ಮುಂದೆ ಹೇಗೆ ಇದ್ರೂ ಮದುವೆ ಇದೆಯಲ್ಲ ಅಂದ್ಬಿಟ್ಟು ಮನೇಲಿರೋ ಪಾತ್ರೆಗಳೆಲ್ಲನೂ ತೊಳೆದಿದ್ವಿ. ಹಾಗೆ ಬಟ್ಟೆಗಳನ್ನೂ ಸಹ ಎಲ್ಲ ಹಚ್ಚಿದ್ವಿ. ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮದುವೆ ಪ್ರಿಪ್ರೇಷನ್ ವಿಡಿಯೋ ಜೊತೆಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ಹೆಚ್ಚು ನೋಡ್ತಾ ಸಪೋರ್ಟಿಂಗ್ ಮಾಡಿ. ಥ್ಯಾಂಕ್ ಯು.